ಸರ್ ಅದು ಉದ್ಘಾಟನೆ ಆದಾಗಲೇ ಅದು ರಿಸಮ್ನೆನ್ಸ್ ಇಲ್ಲ ಅಂತ ಭಾಳಷ್ಟು ಮಾಹಿತಿ ಬಂದಿತ್ತು. ಆವಾಗಲೇ ನನ್ನ ಕಾಂಟ್ಯಾಕ್ಟ್ ಮಾಡಿದರು. ಸ್ವಲ್ಪ ನನ್ನ ಕೆಲಸ ಒತ್ತಡದ ಮೇಲೆ ಸಡನ್ನಾಗಿ ನನಗೆ ಸ್ಪಂದಿಸೋಕ್ಕಾಗಿರಲಿಲ್ಲ. ಈಗ ಅದು ಮೂರ್ತಿ ಪೂರ್ಣಗೊಂಡಿದೆ. ಇವಾಗ ಅದನ್ನು ಹಳೆದನ್ನ ಕಿತ್ತಿ ಈಗ ಹೊಸದು ಇಡ್ತಾಯಿದ್ದೀವಿ. ಒಂದು ನಮ್ಮ ದೇವರಾಜ ಅರಸರು ಹಿಂದುಳಿದ ವರ್ಗಗಳಿಗೆ ಒಂದು ಮಹತ್ತರವಾದ ಒಂದು ಕೊಡುಗೆನ ನಮ್ಮ ರಾಜ್ಯದಲ್ಲಿ ಕೊಟ್ಟಿದ್ದಾರೆ. ಜೊತೆಗೆ ದೀರ್ಘಕಾಲದ ಮುಖ್ಯಮಂತ್ರಿಯಾಗೂ ಸೇವೆಯನ್ನು ಸಲ್ಲಿಸಿದರು. ಸೊ ಈ ಥರ ಮೈಸೂರಿನಲ್ಲಿ ಅವ್ರದ್ದು ಈ ಪ್ರತಿಮೆ ಒಂದು ರಿಸಮ್ನೆನ್ಸ್ ಇಲ್ಲ ಅನ್ನೋ ಒಂದು ವಿಷಯ ಮೈಸೂರವನಾಗಿ ನನಗೂ ಬೇಜಾರಾಗ್ತಿತ್ತು. ಈ ಒಂದು ಜವಾಬ್ದಾರಿನ ನಮಗೆ ನಿರ್ಮಿತಿ ಕೇಂದ್ರ ಈಗ ಕೊಟ್ಟಿದ್ದರು. ಅದೊಂದು ಮೊದಲೊಂದು ಮಾಡೆಲ್ ಮಾಡಿ ಅವ್ರಿಗೆ ನಾವು ಆ ಮಾಡೆಲ್ ಅಪ್ರೂವಲ್ ಆದಮೇಲೆ ನಾವು ಅದನ್ನು ಈಗ ಕಲ್ಲಲ್ಲಿ ಮಾಡಿಕೊಟ್ಟಿದ್ದೀವಿ. ಅದು ಈಗ ಮೂರ್ತಿಯನ್ನು ಇಲ್ಲಿ ಇಡ್ತಾಯಿದ್ದೀವಿ ಸರ್. ಯಾವ ಕಲ್ಲು ಮತ್ತು ಎಷ್ಟು ದಿನ ಸರ್ ಸರಿಸುಮಾರು ಒಂದು 6 ತಿಂಗಳಿಂದ ಇದು ಕೆಲಸ ಮಾಡ್ತಾಯಿದ್ವಿ. ನಾವು ಕೃಷ್ಣಶಿಲೆಯಲ್ಲೇ ಮಾಡಿದ್ದೀವಿ. ನಾವು ಅಯೋಧ್ಯೆಯಲ್ಲಿ ಯಾವುದು ಬಳಸಿದ್ದು ಅದೇ ಕಲ್ಲೇ ಮಾಡಿದ್ದೀನಿ. ಸಾಮಾನ್ಯವಾಗಿ ಯಾವುದೇ ಒಂದು ಪ್ರತಿಮೆ ಮಾಡಬೇಕಾದ್ರೆ ಅದರದೇ ಆದ ಒಂದು ಅಧ್ಯಯನ ಬೇಕಾಗತ್ತೆ. ಈಗ ನಮ್ಮ ದೇವರಾಜ ಅರಸರು ಮಾಡಬೇಕಾದ್ರೂ ಸಹ ಅವರು ಒಂದು ಕುಸ್ತಿಪಟುವಾಗಿರ್ತಾರೆ. ಅವ್ರದ್ದೇ ಆದ ಒಂದು ಮೈಕಟ್ಟಿರುತ್ತೆ. ವಯಸ್ಸಿಗೆ ತಕ್ಕಂಥ ಒಂದು ಮುಖದಲ್ಲಿರೋ ಒಂದು ಮದಲ್ಸ್ಗಳ ಬಗ್ಗೆಯೂ ನಾವೊಂದು ಅಧ್ಯಯನ ಮಾಡಿ ನಾವು ಕಲ್ತಿರೋ ಕಲೆಯನ್ನು ಎಷ್ಟು ಮಟ್ಟಿಗೆ ಮಾಡ್ಬೋದು ಮಾಡಿ ಒಂದು ಈ ಮೂರ್ತಿ ನಿರ್ಮಾಣ ಮಾಡಿದೆ. ನೀವು ಎಲ್ಲ ನೋಡಿ ಅದು ಹೇಗಿದೆ ಅಂತ ಒಂದು ಫೀಡ್ಬ್ಯಾಕ್ನ ಕೊಡಬೇಕು. ಅದೊಂದು 6 ತಿಂಗಳಿಂದ ಮಾಡ್ತಿದ್ವಿ. ಏನಾಗುತ್ತೆ, ಈ ದೇವ್ರ ವಿಗ್ರಹಗಳಾದರೆ ನಮಗೆ ಲಕ್ಷಣವಾಗಿ ಬಂದರೆ ಆಯಿತು. ಬಟ್ ಈ ಒಂದು ಒಬ್ಬರು ವ್ಯಕ್ತಿಗಳ ಒಂದು ಮೂರ್ತಿ ನಿರ್ಮಾಣ ಮಾಡಬೇಕಾದ್ರೆ ಭಾಳಷ್ಟು ಸ್ಟಡಿ ಮಾಡಬೇಕಾಗತ್ತೆ. ಜೊತೆಗೆ ನಮಗೆ ಏಜ್ಗೆ ತಕ್ಕಂಗೆ ಒಂದೊಂದು ಫೇಶಿಯಲ್ ಫೀಚರ್ಸ್ ಬದಲಾಗ್ತಾ ಇರುತ್ತೆ. ನಾವು ಯಾವ ಫೇಸನ್ನ ಪ್ರೈಮರಿ ಆಗಿ ಇಟ್ಕೊಂಡು ಹೇಗೆ ಮಾಡಬೇಕು ಅನ್ನೋದು ಒಂದು ಚಾಲೆಂಜಿಂಗ್ ಆಗಿರುತ್ತೆ. ಅದು ಮಾಡಿದ್ದೀವಿ. ನಮ್ಮ ಹೊರದೇಶಗಳಲ್ಲಿ ಏನಾಗುತ್ತೆ, ಅವರು ಬದುಕಿದಾಗಲೇ ಸ್ಟ್ಯಾಚು ಮಾಡಿಸ್ಕೊತಾರೆ. ಆ ಒಂದು ಪದ್ಧತಿ ಇದೆ. ನಮ್ಮ ಭಾರತದಲ್ಲಿ ಅವ್ರು ಸತ್ತ ಮೇಲೆ ಅವರ ಪುತ್ಥಳಿಗಳನ್ನ ಮಾಡುವಂಥ ಪದ್ಧತಿ. ಸೊ ಯಾವಾಗಲೂ ಏನಾಗುತ್ತೆ, ಬದುಕಿದಾಗ ಮಾಡೋದು ಈಸಿ. ಅವ್ರ ಎದುರಿಗೆ ಕೂರ್ತಾರೆ, ನಾವು ಮಾಡಿಬಿಡ್ಬೋದು. ಈ ತೀರೋದಂಥ ವ್ಯಕ್ತಿಗಳ ಒಂದು ಮಾಡಬೇಕಾದ್ರೆ ಅವ್ರ ಫೋಟೋನೇ ನಮಗೆ ಇನ್ಫಾರ್ಮೇಷನ್. ಸೊ ಎಷ್ಟು ಆ್ಯಂಗಲ್ ಫೋಟೋಸ್ ಸಿಗುತ್ತೆ ಅಷ್ಟು ನಾವು ನೈಜತೆಗೆ ಹತ್ರ ಆಗ್ತಾ ಹೋಗ್ತೀವಿ. ಸೊ ಆ ರೀತಿಯಲ್ಲಿ ಭಾಳಷ್ಟು ಸ್ಟಡಿ ಮಾಡಿದ್ದೀವಿ ಸರ್ ಇದನ್ನು.